ಲಾಂಗ್ ಬಾಡಿಗೆ ಬೇಕಂತೆ ಲಾಂಗ್ ಬಾಡಿಗೆ ಹಾಕೊಡ್ತಾ ಇದ್ದೀವಿ ಗೈಸ್. ಅಲ್ಲಿ ಗಾಡಿ ಸ್ಟಾರ್ಟ್ ಆಯ್ತಿದೆ, ಬರ್ರಿ ಗೈಸ್, ನೋಡ್ರಿ ಗೈಸ್. ಗೊತ್ತಲ್ಲ ಇವರು ಕಿಲಾಡಿ ಆಟಗಳು ಆಡ್ತವ್ರ ನಮ್ಮ ಗೋಲ್ಡ್ ಲೈಟ್ ಹಾಕಿದ್ರೆ ಈ ಥರ ಕಾಣಿಸುತ್ತೆ ಶಾಪು. ಸೊ ನೋಡ್ಬೋದು ಹೆಂಗೆ ಕಾಣಿಸುತ್ತೆ ಅಂತ. ನೋಡಿ ನಮಗೆ ಇದಾಗಿ ಮಾಡ್ತಾಯಿದ್ದೀವಿ. ಲಾಂಗ್ ಬಾಡಿಗೆ ಬೇಕಂತೆ, ಅದಕ್ಕೆ ಲಾಂಗ್ ಬಾಡಿಗೆ ನಾವೇ ಹಾಕೊಡ್ತಾ ಇದ್ದೀವಿ. ಲಾಂಗ್ ಬಾಡಿಗೆ ಬೇಕಂತೆ ಲಾಂಗ್ ಬಾಡಿಗೆ ಹಾಕೊಡ್ತಾ ಇದ್ದೀವಿ. ಹಾಕ್ಬಿಟ್ಟು ಕ್ಯಾನ್ಸಲ್ ಮಾಡಿಬಿಡೋದು. ಮೊಬೈಲ್ ಹಿಡ್ಕೊಂಡು ಕೂತವನ ನೋಡು. ನೋಡು ನಾನು ಕುಬೇರಪ್ಪ ಕೊಡ್ತಾನೆ, ಇಂಗ್ಲೀಷ್ ಕಥೆ ಇಲ್ಲ ಅಷ್ಟೇ. ಕುಬೇರಪ್ಪ ಅಲ್ಲಿ ಕುಬೇರಪ್ಪ ಒಳಿಗುರು ನೀನೇ ನೋಡ್ತಾ ಇದೀಯ, ಹೆಂಗ್ ಗೊತ್ತೇ ನೀನು? ನಾವು ನಾನೇ ಹೊಡೆದು ಬಿಸಾಕ್ತಿದ್ದೆ ಇಷ್ಟೊತ್ತಿಗೆ. ಹಿಂಗ್ ಹಿಡ್ಕೊಂಡು ನಂಬ್ಕೊಂಡು ಕೂತಿರು, ನಂಬ್ತಾ ಕೊಡಿ ನಾನು ಹೋಗ್ತಾ ನಾವು ಸುಮ್ಮನೆ ಆಮೇಲೆ ಬೇರೆ ಯಾವ್ದು ಆಕ್ಸೆಪ್ಟ್ ಆಗ್ಬಿಟ್ಟತ್ತು. ಅದು ಕರೆಕ್ಟೇ. ಯಾವ್ದ್ರಲ್ಲಿ ಬೀಳ್ತಲ್ಲ ಅದು ಓಲಾದಲ್ಲಿ ರ್ಯಾಪಿಡೋದಲ್ಲಿ ಬೀಳ್ತಾ ಇಲ್ಲ. ಓಲವು ಗೈಸ್ ಎತ್ಕೊಂಡವನೆ, ಗೈಸ್ ಎತ್ಕೊಂಡವನೆ. ಗೈಸ್ ಅಲ್ಲಿ ಗಾಡಿ ಸ್ಟಾರ್ಟ್ ಆಯ್ತಿದೆ, ಬರ್ರಿ ಗೈಸ್, ನೋಡ್ರಿ ಗೈಸ್. 600 ರೂಪಾಯಿ ಬಾಡಿಗೆ ಅಂತ ಆಟ ಫುಲ್ ತಿನ್ಕುಸಲ್ ಹೋಗು ಅಡ್ಡ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು 600 ರೂಪಾಯಿ ಬಾಡಿಗೆ ಅಂತ ಗೈಸ್. ಹೋಯ್ತು ಗಾಡಿ. ಇಲ್ಲಿ ಪ್ರಜೆ ಬಕ್ರು ಪ್ರಜೆ ಇಲ್ಲವ್ರು ನೋಡ್ರಿ, ಬಕ್ರು ಪ್ರಜೆ ಇವತ್ತಿನ ಹೇಳದೆ ಬೇಡ ಸುಮ್ಮನೆ ಹೋಗ್ಲಿ. ಗೊತ್ತೈತೆ ಗಾಡಿ ದಿನ ಕ್ಯಾನ್ಸಲ್ ಮಾಡ್ಬಿಡೋಣ. ಬೇಡ ಬೇಡ ತಡಿ, ಕಾತು ಹೋಲಿ. ಈ ನಂಬರ್ ಗೊತ್ತಾಗ್ಬಿಡುತ್ತಲ್ಲೋ. ಫೋನ್ ನಂಬರ್ ಯಾರ್ದು? ನಂದೇ, ನನ್ನ ನಂಬರ್ ಎಲ್ಲ ಆಗಿ ಮಾಡಿದ್ದೀನಿ. ಕ್ಯಾನ್ಸಲ್ ಉಂಗ್ರೆಲ್ಲ ಬಿಚ್ಕೊಟ್ಟಿದ್ದೆ, ಹಿಡ್ಕೊಂಡಿರು ಗಾಡಿ ಬಾಡಿಗೆ ಬರ್ತದೆ ಅಂತ. ನಡಿ ಇಲ್ಲಿಗೆ ಹೋಗ್ಬಿಟ್ಟು ಕೆಲಸ ಮಾಡು. ಈಗ 5 ದಿವ್ಸಕ್ಕೆ ಬರ್ತಾರೆ. ಹೋದ ನೋಡ್ರಿ 5 ನಿಮಿಷಕ್ಕೆ ಒಳ್ಳೆ ಮಜಾಕ ಗೈಸ್. ಮಾಡಿರೋದು ಈಗ ನಿಂದೆ ಕಿತಾಬ್ ಬಂದಿದೆ, ನನಗೆ ಗೊತ್ತು. ಸುಮ್ಮನೆ ನಂದೇನ್ ನಾನೇನ್ ಮಾಡಿದೆ ಬುಕ್ಕು. ಎಲ್ಲಿ ಹೋಗೋದ್ಮೇಲೆ ಕ್ಯಾನ್ಸಲ್ ಆಯ್ತು. ಆದ್ಮೇಲೆ ಸ್ವಲ್ಪ ಹೋಗಿ ತಕ್ಷಣ ಕ್ಯಾನ್ಸಲ್ ಆಗ್ಬಿಡ್ತು. ನನ್ನ ಹೆಸರು ಬಂತಾ? ಯಶವಂತ್ ಅಂತ ಇತ್ತು. ನಾನೇನೆ. ಉಂಗ್ರ ಹಿಡ್ಕ ಹೇಳ್ತೀನಿ, ನೀ ಏನ್ ಬ್ರೋ? ಉಂಗ್ರ ಹಿಡ್ಕ ಹೇಳ್ತೀನಿ. ನಂದು ಓಲಾದಲ್ಲಿ ಐಡಿ ಐತೆ. ಐಡಿ ಇರೋರ್ದು ಹೆಂಗ್ ಬರುತ್ತೆ? ಓಲಾ ಹೆಂಗ್ ಕೊಡ್ತಾರೆ? ಕೊಡಲ್ವಲ್ಲ. ಉಂಗ್ರ ಹಿಡ್ಕೊಂಡ ಅವಂದು ಓಲಾದಲ್ಲಿ ಐಡಿ ಐತೆ, ಹೆಂಗೋ ಅವನ ಹೆಸರು ಬರ್ತದೆ. ನಿಜ ಹೇಳು, ಬುಕ್ ಮಾಡಕ್ ಆಗಲ್ಲ. ಯಶವಂತ್ ಅಂತ ಇದ್ದಿದ್ಕೊಳ್ಳಿ, ಅದಕ್ಕೆ ಫೋನ್ ಮಾಡಿದ್ ನಾನು ನಿನ್ಗೆ. ನೀವೇ ಎಲ್ಲ ಈ ತರ ನಾವು ಮಾಡಿದೀವಿ ನಮ್ಮ ಹುಡುಗರುಗಳಿಗೆ. ಅವ್ರ ಗಾಡಿಗೇನೆ ಅವ್ರ ನಂಬರ್ಗೇನೆ ಬುಕ್ ಮಾಡ್ಬಿಟ್ಟು ಪಿಕಪ್ ಕಳಿಸ್ಬಿಟ್ಟು ಅಲ್ಲಿಂದ ಕ್ಯಾನ್ಸಲ್ ಮಾಡ್ತೀವಿ. ಮತ್ತೆ ಒಳ್ಳೆ ಐಡಿಯಾ ಮಾಡಿಸಿ ಹೇಳ್ತೀನಿ. ಈ ತರ ಮಾಡಿದೀವಿ. ನನ್ಗೂ ಏನಾರು ಯಶವಂತ್ ಅಂತ ಗೊತ್ತಲ್ಲ, ಇವರು ಕಿಲಾಡಿ ಆಟಗಳು ಆಡ್ತವ್ರ ನಮ್ಮ ನಾನು ಅನ್ಕೊಂಡು ಹೋಯ್ತಿದಂಗೆ ಕ್ಯಾನ್ಸಲ್ ಆಗೋಯ್ತಾ? ನಾನು ಶಾಡನ ಬೇಡ ಡ್ಯೂಟಿ ಅಂತ ಅಂದ್ಬಿಟ್ಟು ಆಫ್ ಮಾಡ್ಬಿಟ್ರ? ಆಫೇ ಮಾಡ್ದ. ನಾನು ಅಂತೀನಿ ಸಬ್ಸ್ಕ್ರೈಬರ್ಸ್ಗೆ ಗಿವ್ ಅವೇ ಕೊಡ್ಬೇಕು. ಕೊಡ್ತೀನಿ, ನಾಳೆಲ್ಲ ನಾಡ್ದು ಕೊಡ್ತೀನಿ ನಿಮ್ಗೆ ಗಿವ್ ಅವೇ. ನಾಳೆ ಕೊಡಬೇಡ ಕಣೋ, ಯೂಟ್ಯೂಬ್ ಕೊಡ್ತಾನೆ. ನಾಳೆಲ್ಲ ನಾಡ್ದು ನೀನು ಅದಕ್ಕೆ ಏನೋ ಗಿವ್ ಅವೇ, ಗಿವ್ ಅವೇ ಪಕ್ಕ ಗಿವ್ ಅವೇ. ಕಂಗಾಲ ಆಗ್ಬೇಕು ಬ್ರೋ ಅಂತ ಗಿವ್ ಅವೇ ಕೊಡು ಬ್ರೋ. ಥೂ ಅಂತ ತಲೆ ಮೇಲೆ ಕೈ ಇಟ್ಕೊಬಾರ್ದು, ಮಸ್ತಾಗಿರೋ ಗಿವ್ ಅವೇ ಕೊಡು. ಇವಾಗ ಕೊಟ್ರಲ್ಲ ಚಮಕ್ ಹಂಗೆ. ಏನ್ ಚಮಕು? ನೀನ್ ಉಂಗ್ರ ಆಗ್ತಾ ಇಲ್ಲ, ಉಂಗ್ರ ಇಲ್ಲಿ ಉಂಗ್ರ ಮಾತೆತ್ತಿದ್ರೆ ಉಂಗ್ರ ಬರ್ತಾನಪ್ಪ. ಉಂಗ್ರ ಹಿಡ್ಕೊ. ಚಮಕ್ ನೀನೇ ಹಾಕೋ, ನಿನ್ಗೆ ಚೆನ್ನಾಗೆ. ಎಷ್ಟು ಬಿದ್ದಿತ್ತು ಇವಾಗ ಬಾಡಿಗೆ? ಗೈಸ್ ಬಾಡಿಗೆ ಬಿದ್ದಿತ್ತು ಇವ್ರಿಗೆ ಎಷ್ಟು?
600 600 ಪಿಕಪ್ ಆಗೋಷ್ಟೊತ್ತಿಗೆ ಕ್ಯಾನ್ಸಲ್. ಎಲ್ಲ ಒತ್ಕೊಳಕ್ ಹೋಯ್ತು, ತಲೆಗೆಲ್ಲ ಕೆದಕತ್ ಯಾವ ಎತ್ಕೊಳಕ್ ಆಗಿಲ್ಲ. ಲಾಸ್ಟ್ ಕಡೆಗೆ 600 ರೂಪಾಯಿದಾ 600 ರೂಪಾಯಿ ಬಾಡಿಗೆ ಒಂದು ಬಾಡಿಗೆ ಎತ್ಕತ್ತು. ನಾನು ಹೇಳ್ದೆ ಈ ಉಂಗ್ರನ ಹಿಡ್ಕೊಂಡು ಹೋಗೋಣ, ಕೈ ಮುಕ್ಕೊಂಡು ಎತ್ಕೊಂಡು ಹೋಗೋಣ, ಈ ಉಂಗ್ರ ಹಾಕೊಂಡ್ಮೇಲೆ ಬಾಡಿಗೆ ಬಿದ್ದಿತ್ತು. ಉಂಗ್ರ ಎತ್ಕೊಂಡು ಹೋಗೋಣ ಚೆನ್ನಾಗಿರ್ತದೆ ಅಂದೆ. ಬಾಡಿಗೆ ಬಿದ್ದ ಮೇಲೆ ಉಂಗ್ರ ಎಸ್ಬಿಟ್ಟು ಹೋಯ್ತು. ಈ ಉಂಗ್ರನೇ ಬಾಡಿಗೆ ಕ್ಯಾನ್ಸಲ್ ಮಾಡ್ಬಿಟ್ರು ನಂಗೆ. ಅದು ಕುಬೇರಪ್ಪ ಅನ್ಕೊಂಡು ಕುಬೇರಪ್ಪ ಬಾಡಿಗೆ ಕೊಡಪ್ಪ ಇವನೇ ಕೊಟ್ಟಿತ್ತು. ನಾಳೆ ಎಲ್ಲ ನಾಡ್ದು ಒಂದು ಅಣ್ಣಗೊಂದು ಏನಾರ ಅವರು ಏನೋ ಸಬ್ಸ್ಕ್ರೈಬರ್ ಏನೋ ಮಾತಾಡ್ಕೊಳ್ರಿ. ಅದೇ ಗಿವ್ ಅವೇ ಕೊಡ್ತೀವಿ ಗೈಸ್, ನಿಮ್ಗೆ ಕೊಡ್ತೀವಿ ಟಿ ಶರ್ಟ್. ನಾ ಹೇಳಿದ್ದೇನಲ್ಲ ಅದೇ ಟಿ ಶರ್ಟ್ ಗಿವ್ ಅವೇ ಕೊಡ್ಬೇಕು ನನಗೆ. ಸಬ್ಸ್ಕ್ರೈಬ್ ಎಷ್ಟು ದಿನ ಸಬ್ಸ್ಕ್ರೈಬ್ ಮಾಡಿದೀವಿ ಅಂತ ಗೊತ್ತಾಗುತ್ತೆ ಅದರಲ್ಲಿ. ಇಲ್ಲ ಒಟ್ಟ ಸಬ್ಸ್ಕ್ರೈಬರ್ ನಾನೇ 3 ವರ್ಷದಿಂದ ಸಬ್ಸ್ಕ್ರೈಬ್ ಆಗಿದ್ದೀನಿ. ನನಗೆ ಅಲ್ಲಿ ಒಂದು ಗಿವ್ ಅವೇ. ಸರಿ ಗೈಸ್, ಬರ್ತೀನಿ, ಆಮೇಲೆ ಸಿಗ್ತೀನಿ ಗೈಸ್. ಸುಮಾರು ದಿವಸ ಆಗೋಯ್ತು, ವ್ಲಾಗ್ಸು ಬಂದಿಲ್ಲ, ಸೊ ಬೇಜಾರಾಗಬೇಡಿ. ಸೊ ವ್ಲಾಗ್ಸ್ನ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ಮಾಡ್ತೀನಿ. ಸೊ ಇವಾಗ ನಿಮಗೆ ಅಂಗಡಿ ಓಪನ್ ಆಗಿದೆ. ಸೊ ಅಂಗಡಿನ ನಿಮ್ಗೆ ತೋರಿಸಿರಲಿಲ್ಲ ನಾನು, ನನ್ನ ಶಾಪ್ನ. ಸೊ ಅದಕ್ಕೋಸ್ಕರ ಇವತ್ತು ನಿಮಗೆ ಶಾಪ್ ತೋರಿಸ್ತೀನಿ, ಯಾವ ರೀತಿ ಇದೆ, ಹೆಂಗೆ ಏನೇನು ಅಂತೆಲ್ಲ. ಸೊ ಗೈಸ್, ಅದಕ್ಕೂ ಮುಂಚೆ ಫಸ್ಟ್ ಆಫೀಸ್ ಹತ್ರ ಹೋಗೋಣ. ಸೊ ಆಫೀಸ್ ಹತ್ರ ಸ್ವಲ್ಪ ಕೆಲಸ ಇದೆ, ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ನಮ್ಮ ಅಂಗಡಿ ಹತ್ರ ಹೋಗೋಣ. ಸೊ ಬನ್ನಿ ಗೈಸ್ ಹೋಗೋಣ. ಸೊ ಗೈಸ್, ಈಚೆ ಹೋಗಿದ್ದೆ. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಅಂಗಡಿಗೆ ಬಂದಿದ್ದೀನಿ. ಸೊ ಶಾಪ್ ತೋರಿಸೋಣ ಅಂತ. ಸೊ ಹೆಂಗಿದೆ ಅಂತ ಇವಾಗ ಶಾಪ್ನ ತೋರಿಸ್ತೀನಿ, ಒಂದು ಸತಿ ನೋಡಿ ಗೈಸ್. ಐ ಮೀನ್ ಅಂದರೆ ಇವಾಗ ಸ್ವಲ್ಪ ನಿಮಗೆ ನಾರ್ಮಲ್ ಅನಿಸುತ್ತೆ. ಸೊ ಆಮೇಲೆ ಸಂಜೆ ಆದಮೇಲೆ ಲೈಟ್ಸ್ ಎಲ್ಲ ಆನ್ ಮಾಡಿದ್ಮೇಲೆ ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ ಅಂತ ಹೇಳ್ತೀನಿ. ಸೊ ನೋಡ್ಬೋದು. ಸೊ ಇದು ಫುಲ್ಲು ನಮ್ಮ ಶಾಪು. ಫಸ್ಟ್ ಇದನ್ನ ಕ್ಯಾಶ್ ಕೌಂಟ್ರು ಫಸ್ಟ್ ಇಲ್ಲಿಟ್ಟಿದ್ವಿ. ಸೊ ಈ ಪ್ಲೇಸಲ್ಲಿ ಇಟ್ಕೊಂಡಿದ್ವಿ. ಸೊ ಕ್ಯಾಶ್ ಕೌಂಟ್ರು. ಸೊ ಆಮೇಲೆ ಈಗ ಜಸ್ಟ್ 2 days ಅಷ್ಟೇ ಆಗಿದ್ದು. ಸೊ ಚೇಂಜ್ ಮಾಡಿದ್ವಿ, ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡ್ವಿ ಕ್ಯಾಶ್ ಕೌಂಟ್ರು. ಯಾಕಂದರೆ ಇಲ್ಲಿ ಸ್ವಲ್ಪ ಸ್ಪೇಸು ಚೆನ್ನಾಗಿರಲಿಲ್ಲ, ಅಂದರೆ ಸ್ವಲ್ಪ ಇಕ್ಕಟ್ಟ ಅನಿಸ್ತಾಯಿತ್ತು. ಇಲ್ಲೇ ಮಿಷಿನ್ ಇಟ್ಕೊಂಡಿದ್ವಿ DTF. ಸೊ ಹ್ಯಾಂಗರ್ ಎಲ್ಲ ಹಾಕ್ಸಿದಿಲ್ಲ. ಸೊ ಇವಾಗ ಹ್ಯಾಂಗರ್ನ ಫಿಟ್ ಮಾಡಿಸಿದ್ದೀವಿ. ಸೊ ನೋಡ್ಬೋದು ಯಾವ ರೀತಿ ಇದೆ ಅಂತ. ಮತ್ತು ಇದೆಲ್ಲ ಫಸ್ಟೇ ಇದ್ದಿದ್ದು, ಫಸ್ಟೇ ಮಾಡಿಸಿ ನೀವೆಲ್ಲ ನೋಡಿರ್ತೀರ ವೀಡಿಯೋಸು. ಸೊ ಕಲೆಕ್ಷನ್ಸ್ ಎಲ್ಲ ಖಾಲಿ ಆಗಿದೆ. ಸೊ ಇನ್ನೂ ಸ್ವಲ್ಪ ಕಲೆಕ್ಷನ್ಸ್ ಈ ಸಂಡೇ ತರಬೇಕು, ನಾನು ಹೋಗ್ತರ್ತೀನಿ. ಸೊ ಗೈಸ್, ನೋಡಿದ್ರಲ್ಲ ಯಾವ ಥರ ಐತೆ ಅಂತ. ಇಲ್ಲಿ ಮಿಷಿನ್ನು ಇಟ್ಕೊಂಡಿದ್ದೀವಿ, ನೋಡ್ಬೋದು. ಇಲ್ಲಿ ಮಿಷಿನ್ ಬಂದೈತೆ. ಸೊ ಮತ್ತು ಕ್ಯಾಮ್ರಾ, ವೈಫೈದು ಕನೆಕ್ಷನ್ನು, ಇದು ವೈಫೈ ಕನೆಕ್ಷನ್ನು, ವೈರು, ಸ್ವಿಚ್ ಬೋರ್ಡು. ಸೊ ಕ್ಯಾಮ್ರಾ ಇದೆ. ಸೊ ಕ್ಯಾಮ್ರಾಗೋಸ್ಕರ ವೈಫೈ ಕನೆಕ್ಷನ್ ಹಾಕ್ಸ್ಕೊಂಡಿದ್ದೀವಿ. ಈಗ ಶಾಪು ಈ ಥರ ಇದೆ ಗೈಸ್. ಅಂದರೆ ಈಚೆ ಹೋಗಿದೆ, ಹೆಲ್ಮೆಟಲ್ಲಿ ಇಟ್ಟಿದ್ದೀನಿ. ಸೊ RCB ಜರ್ಸಿ ಮಾಡ್ತಿದ್ದೀವಲ್ಲ, ಸೊ ಅದರದ್ದು ಆರ್ಡರ್ಸ್ಗಳು ನೋಡ್ಬೋದು. ಸೊ ಇನ್ ಕೇಸ್ ನಿಮ್ಗೇನಾದರೂ ಬೇಕಿದ್ದರೆ ಸೊ ಆರ್ಡ್ರ್ ಮಾಡಿ ಮಾಡಿಕೊಡ್ತೀವಿ. ನಿಮ್ಮ ನೇಮು, ನಂಬರು ಕಸ್ಟಮೈಸ್ ಮಾಡಿಕೊಡ್ತೀವಿ. RCBದು ಮಾಡಿದಾಗಿಂದ ನನ್ನ ಅಕೌಂಟೆಲ್ಲ ಸಸ್ಪೆಂಡ್ ಆಗೋಯಿತು. ನಂದು ಏನು ಟ್ರೆನ್ಫ್ಲೆಕ್ಸ್ ಪೇಜ್ ಇತ್ತು, ಸೊ ಅಕೌಂಟೇ ಸಸ್ಪೆಂಡ್ ಆಗೋಯಿತು. ಸೊ ಅದಕ್ಕೋಸ್ಕರ ಇವಾಗ ಮತ್ತೆ ಇನ್ನೊಂದು ಪೇಜ್ನ ಮಾಡ್ಕೊಂಡಿದ್ದೀವಿ. ಅಂದರೆ ಇನ್ನೊಂದು ಯೂಸ್ ಮಾಡ್ತೀವಿ. ಸೊ ಅದನ್ನೇ ಕನ್ವರ್ಟ್ ಮಾಡಿದ್ದೀವಿ. ಸೊ ಅದ್ರ ಪೇಜ್ನ ಲಿಂಕ್ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ಫಾಲೋ ಮಾಡ್ಕೊಳ್ಳಿ ಗೈಸ್. ಶರ್ಟ್ಗಳು ನೋಡ್ಬೋದು, ಕಲೆಕ್ಷನ್ಸು ನೋಡ್ಬೋದು ಯಾವ ರೀತಿ ಇದೆ ಅಂತ ಎಲ್ಲ. ಸೊ ಇದು ಟಿ ಶರ್ಟ್ ಅಷ್ಟೇ, ಇದು ಶರ್ಟ್ ಬರುತ್ತೆ ನಿಮಗೆ ನೋಡ್ಬೋದು. ಇದೆಲ್ಲ ಬ್ಯಾಗಿ ಪ್ಯಾಂಟ್ಸು. ಸೊ ಇದೆಲ್ಲ ಮಾಮ್ ಫಿಟ್ ನೋಡಿ ಗೈಸ್ ಯಾವ ಥರ ಇದೆ ಅಂತ. ಇದರಲ್ಲಿ ನಿಮಗೆ ಕಲರ್ಸ್ ಅವೈಲೇಬಲ್ ಇದೆ, 4-5. ಮತ್ತು ಇದೆಲ್ಲ ಬಂದರೆ ಪಾರ್ಟಿ ವೇರ್ಸು, ಸ್ಟೈಲಿಶ್ ಆಗಿದ್ದಾವೆ. ಸೊ ಇದು ಅಷ್ಟೇ ಪಾರ್ಟಿ ವೇರ್ಸ್ ಬರುತ್ತೆ. ಮತ್ತು ಇದೆಲ್ಲ ಫಾರ್ಮಲ್ಸ್ ಬರುತ್ತೆ. ಫಾರ್ಮಲ್ಸ್ ನೋಡ್ಬೋದು ಯಾವ ರೀತಿ ಇದೆ ಅಂತ, ಎಲ್ಲ ಫಾರ್ಮಲ್ಸು. ಇನ್ನು ಕಲೆಕ್ಷನ್ಸ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ನಾನು RCB ಸ್ಟಾರ್ಟ್ ಮಾಡಿದಾಗ ಕಸ್ಟಮರ್ಸ್ ಸ್ವಲ್ಪ ಜಾಸ್ತಿನೇ ಬಂದರು. ಸೊ ಅದಾದಮೇಲೆ ಇದೆಲ್ಲ ಸ್ಟಾಕ್ಸ್ಗಳೆಲ್ಲ ಸ್ವಲ್ಪ ಖಾಲಿ ಆಗಿದೆ. ಅಂದರೆ ಗೈಸ್, ನಾನು ಇದೊಂದು ಹೇಳ್ಬಿಡ್ತೀನಿ. ಸೊ ನೀವೇನಾದ್ರು ಬಟ್ಟೆ ಅಂಗಡಿ ಏನೋ ಮಾಡೋಣ ಅಂತ ಐಡಿಯಾ ಇಟ್ಕೊಂಡ್ರೆ, ಸೊ ಬಡ್ಜೆಟ್ನ ಯಾವುದೇ ಕಾರಣಕ್ಕೂ ನೀವು ರೀಲ್ಸ್ ನೋಡಿಬಿಟ್ಟು 3 ಲಕ್ಷ ಅಂತೆಲ್ಲ ಇಟ್ಕೋಬೇಡ್ರಿ. ನಾನು ಎಲ್ಲ ಕಡೆನೂ ಅಲ್ಲೇ ಹೇಳಿದ್ದೀನಿ. ಲಾಸ್ಟ್ ಟೈಮ್ ವೀಡಿಯೋದಲ್ಲೂ ಇದೇ ಹೇಳಿದೆ, 3 ಲಕ್ಷ ಅಂತ ಇಟ್ಕೊಳ್ಳೇಬೇಡಿ ಯಾವುದೇ ಕಾರಣಕ್ಕೂ. ಬಟ್ಟೆಗೆ ನೀವು 3 ಲಕ್ಷ ಇನ್ವೆಸ್ಟ್ ಮಾಡಬೇಕಾಗುತ್ತೆ, ಯೋಚನೆ ಮಾಡಿರಿ. ಸೊ ನಾವು 1-1.5 ಲಕ್ಷ ಹಾಕಿ ಬಟ್ಟೆ ತರಿಸಿದ್ವಿ. ಸೊ ಅಂಗಡಿಗೆ ಸಾಲೇ ಇಲ್ಲ, ಬಟ್ಟೆನೇ ಸಾಲಿಲ್ಲ, ಎಲ್ಲ ಅಷ್ಟು ಕಮ್ಮಿ ಅನಿಸ್ಬಿಡ್ತು. ಖಾಲಿ ಹೊಡೆದ್ಬಿಡ್ತು. ಆಮೇಲೆ ಮತ್ತೆ ಸ್ವಲ್ಪ ಹಾಕ್ಸ್ಕೊಂಡ್ವಿ ಸ್ಟಾಕ್ಸು. ಸೊ ಎಲ್ಲ ಖಾಲಿ ಆಗಿದೆ. ಈಗ ಮತ್ತೆ ಹೋಗಿ ಸಂಡೇ ಸ್ಟಾಕ್ಸ್ಗಳು ಹಾಕ್ಸ್ಕೊಂಬರ್ಬೇಕು. ಸ್ವಲ್ಪ ಚೆನ್ನಾಗಿರೋದೇ ನೋಡ್ತಾ ಇದ್ದೀನಿ, ಪ್ರೀಮಿಯಮ್ ಆಗಿರೋದೇ ನೋಡ್ತಾ ಇರೋದು ಬಟ್ಟೆಸು. ಮತ್ತು ಇನ್ನೊಂದೇನು ಗೊತ್ತಾ, ಈ ಗ್ಲಾಸು ಒರೆಸಿದ್ರೆ ಬರೇ ಬರ್ತಾನೆ ಐತೆ. ಇದು ಏನು ಅಂತ ಗೊತ್ತಾಯ್ತಿಲ್ಲ. ಅದು ಅಷ್ಟೇ, ಅಲ್ಲೂ ಅಷ್ಟೇ ಹಂಗೆ ಬಂದೈತೆ. ನ್ಯೂಸ್ ಪೇಪರಾಗಿ ಒರೆಸಿದ್ರೂ ಅಷ್ಟೇ
ಏನೋ ಗೊತ್ತಿಲ್ಲ, ಅದು ನೋಡಬೇಕು. ಅದಕ್ಕೊಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀನಿ. ಸೊ ಒಂದು ಸ್ಪ್ರೇ ಬರುತ್ತೆ, ಅದೊಂದು ಸತಿ ಹೊಡೆದ್ರೆ ಫುಲ್ ಹೊಂಟೋಗುತ್ತೆ ಅಂತ. ಸೊ ಅದು ಆರ್ಡ್ರ್ ಮಾಡಿ ಅದೊಂದು ಸತಿ ತರಿಸಿ ಇದು ಮಾಡಿಸ್ಬೇಕು. ಮತ್ತು ನೋಡ್ಬೋದು ಗೈಸ್, ಲೈಟ್ ಸೆಟ್ಟಿಂಗ್ಸ್ ಎಲ್ಲ ಫಸ್ಟೇ ಇತ್ತು, ಇದೆಲ್ಲ ನಿಮ್ಗೆ ನೋಡಿರ್ತೀರಾ. ಸೊ ಅದೆಲ್ಲ ಅವೆರಡು ಆ್ಯಡಪ್ ಮಾಡಿದ್ದೀವಿ. ಆಮೇಲೆ ಫ್ಯಾನು ಅಷ್ಟೇ, ಫ್ಯಾನು ಹಿಡ್ಕೊಳ್ಳೋಕ್ಕೆ ಅಲ್ಲೇ ಹಿಡ್ಕೊಂಡಿದ್ದೀವಿ. ಸ್ವಿಚ್ ಬೋರ್ಡಲ್ಲಿ ಎಳ್ಕೊಂಡು, ಮುಂಚೆಯಲ್ಲಿದ್ದಾಗ ಒಳಗಡೆ ಸ್ವಿಚ್ ಬೋರ್ಡ್ ಎಳ್ಕೊಂಡು ಹಾಕ್ತಿದ್ವಿ. ಇಂದನೇ ಕನೆಕ್ಷನ್ ತೊಗೊಂಡು ಇಲ್ಲಿ ಇತ್ತು ಹಾಕ್ತಿದ್ವಿ. ಸೊ ಅಲ್ಲಿ ಮಾಡಿದಾಗಿಂದ ಸ್ವಿಚ್ ಬೋರ್ಡು ಸಪ್ರೇಟಾಗಿ ಇಟ್ಕೊಂಡಲ್ಲಿ ಇಟ್ಟು ಅಲ್ಲಿ ಕಲೆಕ್ಷನ್ ಕೊಟ್ಕೊಂಡು ಇಲ್ಲಿ ಹಾಕ್ತೀವಿ. ಸೊ ಇಲ್ಲಿ ಸಿಸ್ಟಮ್ ಬರುತ್ತೆ, ಸಾಂಗಿಂಗ್ ಹಾಕೋಕ್ಕೆ, ಇಲ್ಲಿ ಏನಾದರೂ ಇದ್ದರೆ ಅಪ್ಡೇಟ್ ಗಿಫ್ಟೆಡ್ ಮಾಡ್ಕೊಳ್ಳೋಕ್ಕೆ ಸಿಸ್ಟಮು. ಇದು ಸ್ಪೀಕರ್ ಕನೆಕ್ಟ್ ಮಾಡ್ಕೊಂಡು ಕೇಳೋದು. ಸೊ ನೋಡ್ಬೋದು ಯಾವ ರೀತಿ ಕಾಣಿಸುತ್ತೆ ಅಂತ. ಮತ್ತು ಇಲ್ಲೂ ಅಷ್ಟೇ ನೋಡ್ಬೋದು ರೋಡ್ ಹೆಂಗೆ ಕಾಣಿಸುತ್ತೆ ಅಂತ. ಇಲ್ಲ ಡಿಸ್ಪ್ಲೇಗೆ ಹಾಕಿದ್ದೀವಿ. ನೋಡೋಣ ಸಂಜೆ ಒಂದು ಸತಿ, ಈವ್ನಿಂಗ್ ಒಂದು ಸತಿ ನಿಮಗೆ ಲೈಟ್ಸ್ ಎಲ್ಲ ಆನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಸಿಗೋಣ ಆಮೇಲೆ. ಸೊ ಗೈಸ್, ಅಂಗಡಿ ಸೊ ಲೈಟ್ ಹಾಕಿದ್ರೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡ್ಬೋದು. ನೋಡಿರಿ ಈ ಥರ ಕಾಣಿಸುತ್ತೆ. ಸೊ ಶಾಪ್ ಬಂದು ಅಂದರೆ ಎಲ್ಲ ಈ ಲೈಟ್ಸ್, ಈ ಬಲ್ಪ್ ಗಿಲ್ಪೆಲ್ಲ ಹಾಕಿದ್ರೆ ಹಿಂಗೆ. ಅದೇ ಬರೀ ನಾವು ಗೋಲ್ಡ್ ಲೈಟ್ ಮಾತ್ರ ಹಾಕ್ತೀವಿ ನೋಡಿ. ಗೋಲ್ಡ್ ಲೈಟ್ ಹಾಕಿದ್ರೆ ಈ ಥರ ಕಾಣಿಸುತ್ತೆ ಶಾಪು. ಸೊ ನೋಡ್ಬೋದು ಹೆಂಗೆ ಕಾಣಿಸುತ್ತೆ ಅಂತ. ಅಂದರೆ ಸ್ವಲ್ಪ ಗೋಲ್ಡ್ ಅಂದರೆ ಸ್ವಲ್ಪ ಡಿಮ್ ಕಾಣಿಸುತ್ತೆ, ಬಟ್ ಚೆನ್ನಾಗಿ ಕಾಣಿಸುತ್ತೆ. ಅದೇ ಬಟ್ಟೆಗಳು ತೋರಿಸ್ಬೇಕಾದ್ರೆ ಮೇಯ್ನ್ ಏನಂದರೆ ಹೆವಿ ಲೈಟ್ ಇರಬೇಕು, ಇಲ್ಲಾಂದರೆ ಬಟ್ಟೆ ಕಲರ್ಸ್ಗಳು ಗೊತ್ತಾಗಲ್ಲ, ಕಲರ್ಸ್ಗಳಲ್ಲ. ಸೊ ನೋಡ್ಬೋದು ಯಾವುದ್ಯಾವ್ದು ಇದೆ ಅಂತ ಬ್ರ್ಯಾಂಡ್ಸು. ಸೊ ನಿಮಗೆ ಇಲ್ಲಿ ತೋರಿಸ್ತೀನಿ. ಸೊ ಕಲೆಕ್ಷನ್ಸ್ ಕಮ್ಮಿ ಇದ್ರೂ ಎಲ್ಲ ಪ್ರೀಮಿಯಮ್ಮು ಬ್ರ್ಯಾಂಡೆಡ್ಸನ್ನೇ ಇಟ್ಟಿರೋದು. ಸೊ ಒಂದು ಸತಿ ಸ್ಟೋರ್ಗೆ ವಿಸಿಟ್ ಮಾಡಿ ಗೈಸ್, ಒಂದು ಸತಿ ವಿಸಿಟ್ ಮಾಡಿ ಚೆಕ್ಔಟ್ ಮಾಡಿರಿ. ಸೊ ಪಕ್ಕ ನಿಮ್ಗೆ ಇಷ್ಟ ಆಗುತ್ತೆ ಕ್ಲಾತ್ಸು, ಬೈ ಮಾಡ್ಬೋದು. ಸೊ ಅಂದರೆ ತುಂಬ ಹೈ ರೇಟ್ ಏನಲ್ಲ, ಪ್ರೀಮಿಯಮ್ ಇದ್ರೂ ಮೀಡಿಯಮ್ ಲೆವೆಲಲ್ಲೇ ಕ್ಲಾತ್ಸ್ ಎಲ್ಲ ಇರೋದು. ಸೊ ಒಂದ್ಸತಿ ಚೆಕ್ಔಟ್ ಮಾಡಿ. ಸೊ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಲೊಕೇಶನ್ಗೆ ಬಂದು, ಇಲ್ಲ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಕಾಲ್ ಮಾಡ್ಕೊಂಡು ಬೇಕು ಲೊಕೇಶನ್ ಕಳಿಸ್ತೀವಿ, ಬರ್ಬೋದು. ಸೊ ಇನ್ನು RCB ಜರ್ಸೀಸ್ ಎಲ್ಲ ಅವೈಲಬಲ್ ಇದೆ. ಸೊ ಯಾರಿಗಾನ ಬೇಕು RCB ಜರ್ಸೀಸು ಕಸ್ಟಮೈಸು, ನಿಮ್ಮ ನೇಮು ನಿಮ್ಮ ನಂಬರ್ ಹಾಕ್ಕೊಡ್ತೀನಿ. ಸೊ ನೋಡ್ಬೋದು ಇಲ್ಲಿದೆ. ಸೊ ಜಾಸ್ತಿ ತೋರಿಸೋದಕ್ಕಾಗಲ್ಲ, ಕಾಪಿರೈಟ್ಸ್ ಬೀಳುತ್ತೆ, ಈ ಥರ ಮಾಡಿಕೊಡ್ತೀನಿ. ಸೊ ಬೇಕು ಅಂದರೆ ಕೆಳಗಡೆ ಕಾಣಿಸೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. RCB ಜರ್ಸಿ ಅಂತ ಮೆಸೇಜ್ ಹಾಕಿದ್ರೆ ಸಾಕು, ನಿಮ್ಮ ಹತ್ರ ರಿಪ್ಲೈ ಮಾಡ್ತೀವಿ, ನಿಮಗೆ ಅವೈಲಬಲ್ ಇದೆ. ಸೊ ಈ ಥರ ಇಷ್ಟೊತ್ತಲ್ಲಿ ಹಿಂಗೆ ಹಾಕ್ಕೊಂಡು ನಾನು ಸಾಂಗ್ ಹಾಕ್ಕೊಂಡು ಚಿಲ್ ಮಾಡ್ತಿರ್ತೀವಿ ಗೈಸ್. ಹಿಂಗೆ ಹಾಕ್ಕೊಂಡು ಕೂತಿರ್ತೀವಿ ಪೀಸಾಗೆ. ಏನು ಗೊತ್ತಾ ಅಂದರೆ ಅಂಗಡಿ ಮಾಡಿ ಇಲ್ಲಿ ಕುತ್ಕೊಳ್ಳೋದಿದೆಯಲ್ಲ ಗೈಸ್, ಫೀಲು ಒಂಥರ ನೆಕ್ಸ್ಟ್ ಲೆವೆಲ್ ಫೀಲ್ ಆಗ್ತಾ ಇರುತ್ತೆ. ಸೊ ಅದು ವ್ಲಾಗ್ ಆಯ್ತಿದಂಗೆ ಒಬ್ಬರು ಕಸ್ಟಮರ್ ಬಂದರು. ಸೊ ಕಸ್ಟಮರ್ ಅಟೆಂಡ್ ಮಾಡಿದೆ. ಸೊ ಬಂದು ಕೂತ್ಕೊಂಡೆ, ಒಂದು ಫೀಲು ಇರುತ್ತಲ್ಲ ಗೈಸ್, ಅಂಗಡಿಗೆ ಯಾವಾಗ ಮನೆಯಿಂದ ಹೊರಡ್ಬೇಕು ಅಷ್ಟು ಯಾವಾಗ ಹೋಗ್ತೀನೋ ಅಂಗಡಿಗೆ ಅನಿಸ್ತಾ ಇರುತ್ತೆ. ಇಲ್ಲಿ ಬಂದು ಕುತ್ಕೊಂಡಾಗ ಒಂಥರ ಖುಷಿ ಆಯ್ತಾ ಇರುತ್ತೆ. ಅಯ್ಯೋ ಯಾಕೆ ಬಂದೆ ಅಂತ ಅನ್ಸೋದೇ ಇಲ್ಲ, ಒಂಥರ ಖುಷಿ ಆಗ್ತಾ ಇರುತ್ತೆ. ಆಮೇಲೆ ಏನಾದರೂ ಒಂದು ಕೆಲಸ ಮಾಡ್ತಾ ಸುಮ್ಮನೆ ಒರೆಸ್ತಾ ಇರೋದು, ಮಚ್ಚಿಕ್ಕೋದು. ಸ್ಟಾರ್ಟಿಂಗ್ ಎಲ್ಲರೂ ಅಂತಾರೆ ಸ್ಟಾರ್ಟಿಂಗು ಹಂಗೇನೆ ಅದು ಅಂತ, ಬಟ್ ತುಂಬ ಡ್ರೀಮ್ ಇಟ್ಕೊಂಡಿರೋರು, ಕನಸು ಕಂಡಿರೋರಿಗೆ ಆ ಕನಸು ನನಸಾದಾಗ ಬರೀ ಸ್ಟಾರ್ಟಿಂಗ್ ಅಲ್ಲ, ಲೈಫ್ ಲಾಂಗ್ ಇದ್ದೇ ಇರುತ್ತೆ 100%. ನಾನು ಅದು ಏನಾದರೂ ಗೈಸ್ ಬಿಡಲ್ಲ. ಅಂತಾರೆ ಡ್ರೀಮ್ ಇದು ಅಂತ. ಬಟ್ ಒಂದು ಕನಸು ಅಂದರೆ ಯಾವ ಥರ ಕನಸು, ಬಟ್ಟೆ ಅಂಗಡಿ ಅಂತನೆಲ್ಲ ಬೇರೆ ಯಾವುದೇ ಒಂದು ಫೀಲ್ಡಲ್ಲಿ ಹೋಗಿದ್ರು ಒಂದು ಸಾಧಿಸ್ಬೇಕು ಅಂತಲೇ ಇದ್ದಿದ್ದು ನಾನು. ಬಟ್ ಅದರಲ್ಲಿ ಇದನ್ನು ಚೂಸ್ ಮಾಡಿಕೊಂಡೆ ನಾನು, ಬಟ್ಟೆ ಅಂಗಡಿನ. ಸೊ ಇನ್ನು ಬರೀ ಬಟ್ಟೆ ಅಂಗಡಿ ಮಾಡೋದಷ್ಟೇ ಅಲ್ಲ ಗೈಸ್, ತುಂಬ ಅಂದರೆ ತುಂಬ ರಿಸರ್ಚ್ ಮಾಡಬೇಕು. ನೀವು ಅಂದ್ಕೊಂಡೇ ಇರೋಲ್ಲ, ನೆಕ್ಸ್ಟ್ ಲೆವೆಲ್ ರಿಸರ್ಚ್ ಮಾಡಬೇಕು. ಸ್ಟಾಕ್ಸ್ ಅಷ್ಟೇ, ಅಂದರೆ ತಿಂಗಳ ಟ್ರೆಂಡ್ಸು ಚೇಂಜ್ ಆಯ್ತಾ ಇರುತ್ತೆ. ಟ್ರೆಂಡ್ಸ್ ತಕ್ಕನಂಗೆ ನೀವು ಬಟ್ಟೆನ ಇಕ್ಬೇಕು. ಸುಮಾರಷ್ಟು ಹೋಗಿದೆ. ಇವಾಗ ಸ್ವಲ್ಪ ಹಳೇ ಸ್ಟಾಕ್ಸ್ಗಳು ನಾನು ಸ್ಟಾರ್ಟಿಂಗ್ ಓಪನ್ ಮಾಡಿ ಈಗಾಗಲೇ 1 ತಿಂಗಳಾಯಿತು. ಸೊ ಇನ್ನೂ ಸ್ವಲ್ಪ ಮಿಕ್ಕಿದ್ದಾವೆ, ಅದು ಇದು ಆಫರ್ ಕೊಟ್ಟು ಮೂವ್ ಮಾಡಬೇಕೀಗ. ಅಂದರೆ ಮೂವ್ ಆಗ್ಬಿಡ್ಬೇಕು, ನೀವು ತಂದಿದ್ದು ಎಷ್ಟೇ ತರ್ರಿ ಮೂವ್ ಆಗಬೇಕು. ಯಾರನ್ನ ಇನ್ ಕೇಸ್ ನೀವು ಮಾಡ್ತೀರಾ ಅಂದರೆ ನನ್ನ ಕಡೆ ನನಗೆ ಗೊತ್ತಾಗಿರೋದು ಇದು, ಸ್ಟಾಕ್ಸ್ ಜಾಸ್ತಿ ಹಾಕ್ಸ್ಕೊಬಾರ್ದು. ಜಾಸ್ತಿ ಹಾಕ್ಸ್ಕೊಂಡ್ರೆ ಮೂವ್ ಆಗಿಲ್ಲ ಅಂದರೆ ಕಷ್ಟ. ಕಮ್ಮಿನೇ ಹಾಕ್ಸ್ಕೊಳ್ಳಿ, ಕಮ್ಮಿನೇ ಮೂವ್ ಆಗಲಿ. ಮತ್ತು ನಿಮಗೆ ಸ್ಟಾಕ್ಸು ಅಷ್ಟೇ ಕಮ್ಮಿಗೆ ಸಿಗೋಲ್ಲ, ಎಲ್ಲೇ ಹೋದ್ರೂ ಕಮ್ಮಿ ಕೊಡೋಲ್ಲ. ಹೋಲ್ಸೇಲ್ ಅಂದರೆ ಮಿನಿಮಮ್ 25-30 ಪೀಸ್ ಹಾಕ್ಸ್ಕೊಳ್ಳೇಬೇಕು. ಇನ್ನೂ ಓಡಾಡೋದಿದೆ ಗೈಸ್, ನಾನು ಬರೀ ಇದು ಮಾಡಿ ಅಂಗಡಿ ಮಾಡಿ ಇದೀನಿ ಅಂತಲ್ಲ, ತುಂಬ ರಿಸರ್ಚ್ ಮಾಡ್ತಾಯಿದ್ದೀನಿ ನಾನು. ಎಲ್ಲೆಲ್ಲಿ ಸಿಗುತ್ತೆ, ಎಲ್ಲೆಲ್ಲಿ ಹೋಗ್ಬೇಕು, ಏನೇನು ಮಾಡಬೇಕು ಅಂತ ಒಂದು ಕಂಪ್ಲೀಟ್ ಪ್ಲ್ಯಾನ್ ಮಾಡಿಕೊಂಡು ಸೊ ಅದನ್ನ ಮಾಡ್ತೀನಿ. ಸೊ ಇವಾಗ ನಂದು RCB ಇದ್ದಿದ್ದಕ್ಕೆ ನನಗೆ 400 to 500 ಆರ್ಡರ್ಸ್ ಬಂದಿತ್ತು ನನಗೆ RCBದು.
ಒಂದು ತಿಂಗಳು ನನಗೆ ಹೆಂಗೆ ಆಗ್ಬಿಟ್ಟಿತ್ತು ಅಂದರೆ ಅದಕ್ಕೆ ನಾನು ವ್ಲಾಗ್ಸೇ ಮಾಡಿಲ್ಲ. ಸೊ ಅಷ್ಟು ಬ್ಯುಸಿ ಆಗ್ಬಿಟ್ಟಿದೆ. ಕಸ್ಟಮರ್ಸು ಶಾಪ್ ಹತ್ರ ಕಸ್ಟಮರ್ಸ್ ಬರ್ತಿದ್ರು, ಅವ್ರಿಗೆ ಅಟೆಂಡ್ ಮಾಡಬೇಕಿತ್ತು ಈ ಕಡೆ ಕಸ್ಟಮರ್ಸ್ಗೆ. ಆಮೇಲೆ ಎಷ್ಟೊಂದು ಜನ ಪಾಪ ಕೊಟ್ಟು ಕಾಯ್ದು ಎಷ್ಟೊಂದು ಜನ ಅಮೌಂಟೇ ಇಸ್ಕೊಂಡು ವಾಪಸ್ ಇಸ್ಕೊಂಡವ್ರು. ಆ ಥರ ಎಲ್ಲ ಆಗ್ಬಿಟ್ಟಿತ್ತು. ಜರ್ಸಿ ಸಿಗ್ದಿರಾ, ಪ್ರಿಂಟ್ ಲೇಟಾಗಿ, ಪ್ರಿಂಟ್ ಮಾಡೋಕ್ಕೆ ಹೋದಾಗ ಅದೊಂದೇನೋ ಆಗಿ ಸಖತ್ತು ಅಂದರೆ ಸಖತ್ತು ಇದಾಗೋಯ್ತು ಗೈಸ್ ನನಗೆ. ಅಂದರೆ ಅದೊಂದು ಲೆಸನ್ ಇದ್ದಂಗೆ ಆಯಿತು ನನಗೆ. ಅಂದರೆ ಇಷ್ಟು ದಿವಸ ನಾನು ಮನೇಲಿ ಮಾಡ್ಬೇಕಾದ್ರೆ ನನಗೆ ಇಷ್ಟೊಂದು ಆರ್ಡರ್ಸ್ ಬರ್ತಿರ್ಲಿಲ್ಲ. ಮಿನಿಮಮ್ ಒಂದು 100, 150, 200 ಗಂಟ ರೀಚ್ ಆಗ್ತಿದೆ. ಬಟ್ ಈ ರೇಂಜಲ್ಲಿ ಜಾಸ್ತಿ ಬಂದಾಗ ಒಂದು 350, 400 ಗಂಟ ಬಂದಾಗ, ಅದು ಸ್ಟೋರ್ ಬೇರೆ ಇದ್ದಾಗ ಕಮ್ಮಿ ಟೈಮು, ಅದರಲ್ಲಿ ಬೇರೆ ಇದು ಕಸ್ಟಮೈಸ್ ಬೇರೆ ಇದ್ದಿದ್ದು. ಅವ್ರ ನೇಮು, ನಂಬರು, ಆ ಸೈಜ್ ಬೇರೆ, ಆ ಸೈಜು ಅವ್ರು ಕೊಡೋ ಸೈಜ್ಗೆ ಆ ನೇಮು, ನಂಬರ್, ಇನ್ ಕೇಸ್ ಏನಾದ್ರು ಬೇರೆ ಸೈಜ್ ಹೊಡೆದ್ಬಿಟ್ರೆ ಅದು ಮಿಸ್ಟೇಕು. ಈಗ ಒಂದೇ ಹೆಸರಲ್ಲಿ 4-5 ಜನ ಇರೋರು, ಈಗ ಜರ್ಸಿ ನಂಬರ್ಗಳು ಬೇರೆ ಇರೋದು, ಸೈಜಸ್ಗಳು ಬೇರೆ ಇರೋದು, ಈಗ ಮಿಸ್ ಆಗಿ ಇವರು ಪಾರ್ಸಲ್ಗಳು ಅವ್ರಿಗೆ ಇನ್ನೊಬ್ಬಂಗೆ ಕಳ್ಸೋಕ್ಕೋಗಿ ಇನ್ನೊಬ್ಬಂಗೆ ಕಳಿಸಿ ಇವೆಲ್ಲ ಮಿಸ್ಟೇಕ್ಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ತುಂಬ ಡಿಲೇ. ಎಷ್ಟು ಲೇಟ್ ಆಗೋಯ್ತು ಅಂದರೆ ಎಷ್ಟೊಂದು ಜನ ಪಾಪ 1 ವಾರ ಗಂಟೆ ಕಾಯಿಸ್ಬಿಟ್ಟಿದ್ದೀವಿ. ಇದರಿಂದನೇ ಇನ್ನೇನು ಇಲ್ಲ. ಆ ಜರ್ಸಿಗಳು ಮತ್ತು ಸಿಗ್ತಾ ಇರಲಿಲ್ಲ, ಜರ್ಸಿ ಎಲ್ಲ ಮಾಡೋಂಗೆ ಇಲ್ಲ ಹೇಳ್ಬೇಕಂದ್ರೆ ಸಿಗ್ತಾ ಇರಲಿಲ್ಲ. ಸೊ ಇವಾಗೆಲ್ಲ ಸ್ವಲ್ಪ ಫ್ರೀ ಆಗಿದೆ. ಸೊ ಕಂಪ್ಲೀಟ್ ಆಗಿದೆ. ಅಕೌಂಟ್ಗಳಾಯಿತು. ಅಯ್ಯೋ ಒಸಿ ಅಲ್ಲ ಗೈಸ್, ಒಸಿ ಅಂದರೆ ಒಸಿ ಅಲ್ಲ. ಮತ್ತು ಹೋದ ತಿಂಗಳು ನಂಗೆ ಪ್ರಾಬ್ಲಮ್ಸ್ಗಳು, ಆ ರೇಂಜಲ್ಲಿ ಪ್ರಾಬ್ಲಮ್ಸ್ಗಳು ಬೇರೆ ಬಂದ್ಬಿಟ್ಟಿದ್ವು. ಏನೇನೋ ಆಗಿ ಏನೇನೋ ಒಂಥರ ನನಗೆ ವಿಚಿತ್ರ ಅನಿಸ್ಬಿಟ್ಟಿದ್ದು. ನನಗೆ ಇದು ಏನಪ್ಪ ಹಿಂಗೈತೈತಿ, ಏನೋ ಒಂದು ಮಾಡೋಕ್ಕೋರು ಏನೋ ಒಂದು ಐತೈತಲ್ಲ ಅಂತ. ಅಂದರೆ ಒಂದು ಸ್ವಲ್ಪ ಕ್ಲಿಯರೆನ್ಸ್ ಆಗೈತೆ. ಅಂಗಡಿನ ಒಂಚೂರು ಇಂಪ್ರೂವ್ಮೆಂಟ್ ಮಾಡಬೇಕು, ಆಗ್ತಾಯಿದೆ. ಒಂದು ಸತಿ ಬಂದು ವಿಸಿಟ್ ಮಾಡಿರಿ ನೀವು ಕೂಡ. ಸೊ ಇನ್ನೂ ಒಳ್ಳೊಳ್ಳೆ ಸ್ಟಾಕ್ಸ್ ಹಾಕ್ತೀನಿ. ಹೊಸ ಅಪ್ಡೇಟ್ ಕೂಡ ನಿಮಗೆ ಸಿಗುತ್ತೆ. ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿಕೊಂಡ್ರೆ ನಿಮ್ಗೆ ಅಪ್ಡೇಟ್ ಸಿಗುತ್ತೆ. ಸೊ ಮತ್ತು ನಾನೊಂದು ಟಿ ಶರ್ಟ್ ಪ್ರಿಂಟು ಯಾರನ್ನ ನಮ್ಮ ಥರ DTF ಬಿಸ್ನೆಸ್ ಮಾಡ್ತೀರಾ, ಅಂದರೆ DTF ಸ್ಟಿಕರಿಂಗ್ದು ಪ್ರಿಂಟೆಡ್ ಬಿಸ್ನೆಸ್ ನೀವು ಏನಾದರೂ ಮಾಡ್ತೀರಾ ಅಂದರೆ, ಸೊ ಅದಕ್ಕೆ ಅಂತ ಒಂದೇನಾದರೂ ಸಜೆಷನ್ ಮಾಡೋಣ, ಹೇಳ್ಕೊಡೋಣ ಅಂತ ಐಡಿಯಾ ಮಾಡ್ತಾಯಿದ್ದೀನಿ. ಈಗ ನಾನು ಕೂಡ ಅಷ್ಟೇ ಗೈಸ್, ನನ್ನ ಹತ್ರನೂ ಏನೂ ಇರಲಿಲ್ಲ. ಟಿ ಶರ್ಟ್ ಪ್ರಿಂಟಿಂಗ್ ಅಂತ ಸ್ಟಾರ್ಟ್ ಮಾಡಿಕೊಂಡೆ 1 ವರ್ಷದ ಹಿಂದೆ ಇದೇ ಟೈಮಲ್ಲಿ. ಸೊ ಇವತ್ತೊಂದು ಶಾಪ್ ಮಾಡಿದ್ದೀನಿ. ಎಷ್ಟೊಂದು ಜನ ಪಾಪ ಕಾಯಬೇಕು ಅಂತ ಇರ್ತಾರೆ. ಸೊ ಸಣ್ಣದಿಂದನೇ ಸ್ಟೆಪ್ ಹಿಡ್ಕೊಂಡು ಹೋಗ್ಬೇಕು. ಏಕ್ದಮ್ ನಾವು ಒಂದೇ ಸತಿ ನನಗೆ ಏನಂದ್ರೆ ನಾನು ಡೈರೆಕ್ಟಾಗಿ ಬಂದು ಬಟ್ಟೆ ಅಂಗಡಿ ಮಾಡ್ಬಿಟ್ಟಿದ್ರೆ ನಂಗೆ ತುಂಬ ಸೇಕಾಗ್ಬಿಡೋದು. ನಾನು ಟಿ ಶರ್ಟ್ ಪ್ರಿಂಟಿಂಗು ಇದಕ್ಕೆ ನನಗೆ ಫ್ಯಾಬ್ರಿಕ್ ಯಾವ್ದಾವ್ದು ಬಟ್ಟೆ ಯಾವ್ದಾವ್ದು ಮೂವ್ ಆಗುತ್ತೆ, ಯಾವ ಬಟ್ಟೆ ಯಾವ ಥರ ತರಿಸ್ಬೇಕು ಅನ್ನೋ ಸ್ವಲ್ಪ ಐಡಿಯಾಸ್ಗಳು ಗೊತ್ತಿದೆ. ಅದರಲ್ಲೂ ಈ ಸತಿ ಅಂದರೆ ಏನಂದ್ರೆ ಗೈಸ್, ನೀವು ಬಟ್ಟೆ ಹಾಕ್ಸ್ಕೊಳ್ಬೇಕಾದ್ರೂ ಅಷ್ಟೇ, ಈ ಬಟ್ಟೆ ಅಂಗಡಿಲಿ ಏನಾದ್ರು ಮಾಡಿ ಬಟ್ಟೆ ಹಾಕ್ಸ್ಕೊತೀರಾ ಅಂದರೆ ತುಂಬ ಹುಷಾರಾಗಿರಬೇಕು ಗೈಸ್. ನಮಗೆ ತೋರಿಸೋ ಡೆಮೋನೇ ಬೇರೆ, ನಮಗೆ ಕೊಡೋ ಬಟ್ಟೆ ಕ್ವಾಲಿಟಿನೇ ಬೇರೆ ಇರುತ್ತೆ. ಸೊ ನಂಗೆ ಆ ಥರ ಸ್ಟಾರ್ಟಿಂಗ್ ಹಾಕ್ಸ್ಕೊಂಡಾಗ ತುಂಬ ಬೇಜಾರಾಗೋಯ್ತು. ಟ್ರಸ್ಟ್ ಮಾಡಿ ಹೋಗಿ ನೋಡಿ ಕಲೆಕ್ಷನ್ಸ್ಗಳು ಡೆಮೋದಲ್ಲಿ ಇಟ್ಟಾಗ ತುಂಬ ಚೆನ್ನಾಗಿಟ್ಟಿರ್ತಾರೆ. ಬಟ್ ಅರೆ ಕೊಟ್ಟಾಗ ನನಗೆ ಆ ಥರ ತುಂಬ ಪೀಸಸ್ಗಳು ಒಂದು 40-50 ಬಟ್ಟೆಗಳು ಆ ಥರ ಆಗೋಯ್ತು. ಕ್ವಾಲಿಟಿ ಕಮ್ಮಿ ಇರೋದು ಕೊಟ್ಬಿಟ್ಟಿದ್ರು, ಮತ್ತು ಸ್ಟಿಚಿಂಗ್ ಎಲ್ಲ ಸರಿ ಇರಲ್ಲ. ಸೊ ರಿಟರ್ನ್ ಇರುತ್ತೆ ಅಂತಾರೆ, ಮತ್ತೆ ರಿಟರ್ನ್ ಕೊಡೋಕ್ಕೆ ನಾವು ಇಲ್ಲಿಂದ ಅಷ್ಟು ದೂರ ಹೋಗ್ಬೇಕಾ, ಏನು ಮಾಡೋಕ್ಕಾಗಲ್ಲ, ಎಲ್ಲ ನೋಡ್ಕೋಬೇಕು. ಅದಕ್ಕೆ ನೀವು ನೋಡಿದ್ರೂ ಒಳ್ಳೆ ಕಡೆ ಕಸ್ಟಮರ್ ಒಳ್ಳೆ ಬಿಲ್ಡ್ ಆಗಬೇಕು ನಿಮಗೆ. ಅಂಥ ಜಾಗದಲ್ಲಿ ನೋಡಿ, ಅಂಥ ಜಾಗದಲ್ಲಿ ನೀವು ಕ್ಲಾತ್ನ ಬೈ ಮಾಡಿ. ಅದಕ್ಕೆ ನಾನು ಟಿ ಶರ್ಟ್ದು ಏನಾದ್ರು ನಿಮಗೆ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಮಾಡೋದು ಅಂತ. ಮತ್ತು ನಾನು ಟಿ ಶರ್ಟ್ನ ಸಪ್ಲೈ ಮಾಡೋಣ ಅಂತಲೂ ಅನ್ಕೊತಾ ಇದ್ದೀನಿ, ಪ್ಲೈನ್ ಟಿ ಶರ್ಟ್ಸ್ಗಳನ್ನ. ಗೈಸ್ ನೋಡಿ, ಅಣ್ಣ ಬಂಡಿವಾಗ ಬಂದ ಠಗ್ ಅಂತ ಆಗೋಯ್ತು ಗೈಸ್. ನನ್ನ ಸ್ಟೋರೇಜ್ ಫುಲ್ ಆಗೋಯ್ತು. ಸೊ ವೀಡಿಯೋ ಮಾಡ್ಬೇಕಾದ್ರೆ ಆಫ್ ಆಗೋಯ್ತು. ಸೊ ಇವಾಗೆಲ್ಲ ಡಿಲೀಟ್ ಮಾಡಿಬಿಟ್ಟು, ಇದೊಂದು ಐಫೋನು ಇದೊಂದು ರೋದ್ನೆ, ಸ್ಟೋರೇಜ್ ಫುಲ್ ಆದಾಗ ಡಿಲೀಟ್ ಮಾಡೋದು ಮತ್ತೆ ಹಾಕೊಳ್ಳೋದು, ಡಿಲೀಟ್ ಮಾಡೋದು ಮತ್ತೆ ಹಾಕೊಳ್ಳೋದು. ಕರ್ಮ. ಅರೆ ಐಫೋನ್ ಕ್ವಾಲಿಟಿ